ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾಟರ್ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗ್ತಾ ಇದಾವೆ. ಡಾಲ್ಮೆನ್ಸಿ ಪೀರಿಯಡ್ ಇಂದ ಹೊರಗಡೆ ಬಂದಿದಾಯ್ತು. ವಾಟರ್ ಲಿಲಿ ಅಂತೂ ಒಂದಾದ್ಮೇಲೆ ಒಂದು ಬಿಡ್ತಾನೆ ಇರುತ್ತೆ. ಬೆಳಗ್ಗೆ ಮೊಗ್ಗರಡಿ ಸಂಜೆ ಮುಚ್ಚೋಗುತ್ತೆ. ಟೋಟಲ್ ಆಗಿ 3 ದಿನ ಈ ತರ ಆಗುತ್ತೆ. ರೀಪಾಟ್ ಮಾಡಿದ್ಮೇಲೆ ವಾಟರ್ ಲಿಲಿ ಕ್ವಾಲಿಟಿ ತುಂಬಾ ಚೆನ್ನಾಗಾಗಿದೆ. ಪಾಲಿನೇಟರ್ಸ್ನು ಅಟ್ರಾಕ್ಟ್ ಮಾಡುತ್ತೆ. ಅಮರಿಲಿಸ್ ಮೊಗ್ಗಳು ನೋಡಿ, ಮಾರ್ಚ್ ತಿಂಗಳಂದ್ರೇನೆ ಇದು ಸೀಸನ್. ಅರಳಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ ಅಂತ. ಪೀಚ್ ಕಲರ್ ಸೂಪರ್ ಆಗಿದೆ. ಇದಕ್ಕೆ ಲೈಫ್ ಸ್ಪೆನ್ ಜಾಸ್ತಿನೇ ಇರುತ್ತೆ. ಚೆರಿ ಗಿಡದ ಮೇಲೆ ನೋಡಿ ಎಷ್ಟೆಲ್ಲ ಪಕ್ಷಿಗಳು ಬಂದು ಕುಂತವೆ. ಫ್ಯಾಮಿಲಿನೇ ತುಂಬಿದೆ. ಪಕ್ಷಿ ಹೆಸರು ಮುನಿಯಾ ಅಂತ. ಮೊದಲನೇ ಸಲ ನಮ್ಮ ತಾರಸಿ ತೋಟದಲ್ಲಿ ಇಷ್ಟೆಲ್ಲ ನೋಡ್ತಾ ಇರೋದು. ಮಲ್ಲಿಗೆ ಗಿಡದಲ್ಲಿ ನೋಡಿ ಎಷ್ಟೆಲ್ಲ ಹೂಗಳು ಬಿಟ್ಟಿದ್ದಾವೆ ಅಂತ. ತುಂಬ ಸಣ್ಣ ಗಿಡ, ಆದರೆ ಗಿಡ ತುಂಬ ಹೂಗಳು ನೋಡಿ ಎಲ್ಲ ಕಡೆ ಬಿಟ್ಟಿದೆ. ಕೆಳಗಡೆಯಿಂದ ಹಿಡಿದು ಮೇಲ್ವರೆಗೂ ನೋಡಿ, ಸೈಡಲ್ಲೆಲ್ಲ ಎಷ್ಟೊಂದು ಬಿಟ್ಟಿದೆ ಅಂತ. ಬೇರೆ ದೊಡ್ಡ ದೊಡ್ಡ ಗಿಡನೂ ಇದ್ದಾವೆ, ಬನ್ನಿ ನೋಡೋಣ. ಹೂಗಳ ಸೈಜ್ ಸ್ವಲ್ಪ ದೊಡ್ಡದಾಗೇ ಇದೆ. ಕೆಲವೊಂದು ಗಿಡದಲ್ಲಿ ಈಗೀಗ ಬಿಡಕ್ಕೆ ಶುರು ಆಗಿದೆ, ಕೆಲವೊಂದರಲ್ಲಿ ಒಂದು ರೌಂಡ್ ಬಿಟ್ಟಾಗಿದೆ. ಎಲ್ಲ ಹೂಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ಗಿಡದಲ್ಲಿ ಕಲೆಕ್ಟ್ ಮಾಡೋದು ಬಾಕಿ ಇದೆ. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಯಾವ ಗಿಡ ಬೆಳೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ರಿಯೋ ಪ್ಲಾಂಟ್, ಇಂಚ್ ಪ್ಲಾಂಟ್, ಮತ್ತು ಈ ಮೂರನೇದು ನೋಡ್ತಾ ಇದ್ದೀರಲ್ಲ, ಇದು ಇಂಗ್ಲಿಷ್ ಐವಿ. ಪುದೀನ ಥರ ಎಲೆ ಕಾಣಿಸ್ತಾ ಇದೆಯಲ್ಲ, ಇದ್ರ ಹೆಸರು ಕ್ರೀಪಿಂಗ್ ಚಾರ್ಲಿ ಅಂತ. ಇದು ಸ್ಟ್ರಿಂಗ್ ಆಫ್ ಬನಾನಾ, ತುಂಬ ಉದ್ದ ಬೆಳೆದಿತ್ತು, ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ವ್ಯಾಂಡ್ರಿಂಗ್ ಜ್ಯೂ ಅಂತ, ಇದು ಇನ್ನೂ ಉದ್ದ ಬೆಳೆಯುತ್ತೆ. ನೆಕ್ಸ್ಟ್ ಬೇಬಿ ಟಿಯರ್ಸ್. ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡಿ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಸೇರಿಸಿದ್ದೀನಿ. ಇನ್ಮೇಲೆ ಚೆನ್ನಾಗಿ ಗ್ರೋತ್ ತಗೊಳ್ಳುತ್ತೆ. ನೆಕ್ಸ್ಟ್ ನಿಮಗೆ 50 ಲೀಟರ್ ಡ್ರಮ್ನಲ್ಲಿ ಬೆಳೆದಿರೋ ಅಂತ ಮಾವಿನ ಗಿಡ ತೋರಿಸ್ತೀನಿ. ಹೂ ಅಂತ ಸುಮಾರು ಬಿಟ್ಟಿತ್ತು, ಎಲ್ಲ ಉದ್ರೋಗಿ ಸಣ್ಣ ಸಣ್ಣ ಕಾಯಿ ಎಲ್ಲ ಆಯಿತು. ಈಗ ಇದ್ರೊಳಗೂ ಒಂದಷ್ಟು ಉದ್ರೋಗ್ತಾ ಇದೆ. ದೊಡ್ಡ ಸೈಜ್ ಇದೆಯಲ್ಲ, ಇದಂತೂ ಉಳಿಯುತ್ತೆ. ನಮ್ಮವರಂತೂ ದಿನಾಗ್ಲೂ ಮೇಲ್ ಬಂದು ಇದನ್ನ ನೋಡ್ತಾ ಇರ್ತಾರೆ, ಎಷ್ಟು ಉದ್ರೋಯ್ತು, ಎಷ್ಟು ಉಳಿದಿದೆ. ಇದ್ರ ವೆರೈಟಿ ಬಂದು ತೋತಾಪುರಿ. ಚೆರಿ ಗಿಡ ತೋರಿಸ್ತಾ ಇದ್ದೀನಿ. ಈ ವರ್ಷ ಸುಮಾರು ಮೊಗ್ಗು ಹೂ ಬಿಟ್ಟಿದೆ, ಕಾಯಿನೂ ಆಗಕ್ಕೆ ಶುರುವಾಗಿದೆ. ಪಿಂಕ್ ಕಲರ್ ಹೂ ನೋಡೋಕೆ ತುಂಬ ಚಂದ. ಸಣ್ಣ ಪಕ್ಷಿಗಳಿಗೆ ಈ ಹಣ್ಣಂದರೆ ತುಂಬಾ ಇಷ್ಟ. ಈ ವರ್ಷನೇ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಹೂಗಳು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಕಾಯಿನೂ ತುಂಬ ಕಚ್ಚಿದೆ. ಈ ಗಿಡಕ್ಕೆ ಒಳ್ಳೆ ಎಲೆ ಗೊಬ್ಬರ ಕೊಟ್ಟಿದ್ದಾರೆ. ಪಾಟಲ್ಲಿ ಬೆಳೆದಿರೋದು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.